ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಟಲ್ ನೋಡಿದಂಗೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಇವತ್ತು ನಾನು ನನ್ನ ಆಪ್ರೇಷನ್ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ಹಾಗೆಯೇ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸ್ಮಯನ ಮಲಗಿಸಿಟ್ಕೊಂಡಿದ್ದೀನಿ. ಹಾಗೆಯೇ ಸಮರ್ಥ ಕೂಡ ಟಿ ವಿ ನೋಡ್ತಾ ಇದ್ದಾನೆ. ಯಾರು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಈ ಟೈಮಲ್ಲಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ಕಷ್ಟಪಟ್ಟು ವಿಡಿಯೋನ ಮಾಡ್ತೀವಿ ಫ್ರೆಂಡ್ಸ್. ಎಲ್ಲರೂ ಕೂಡ ಲೈಕ್ ಮಾಡಿ, ಯಾರು ಕೂಡ ಲೈಕ್ ಮಾಡಲ್ಲ, ಹಾಗೆ ವ್ಯೂಸ್ ಕೂಡ ಬರ್ತಾ ಇಲ್ಲ. ಇದರಿಂದ ನಮಗೆ ವಿಡಿಯೋ ಮಾಡೋದಕ್ಕೆ ಬೇಜಾರು ಅನಿಸುತ್ತೆ. ಯಾಕೆ ವಿಡಿಯೋ ಮಾಡೋದು, ಯಾರು ನೋಡೋದೇ ಇಲ್ಲ, ಹಾಗೆಯೇ ಯಾರು ಕೂಡ ಸಪೋರ್ಟ್ ಮಾಡೋದಿಲ್ಲ ಅನ್ನೋದಕ್ಕೋಸ್ಕರ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ವಿಡಿಯೋ ಕೂಡ ಹಾಕೋದಕ್ಕೆ ಮನಸ್ಸಾಗೋದಿಲ್ಲ. ಹಾಗೆಯೇ ನಿಮಗೆ 2 ರಿಂದ 3 ನಿಮಿಷಗಳ ಕಾಲ ಅಷ್ಟೇ ವಿಡಿಯೋ ಬರೋದು. ಆದರೆ ನಾವು ಎರಡು ತಾಸು ಅಥವಾ 3 ತಾಸು, ಕೆಲವೊಮ್ಮೆ ಇಡೀ ದಿನ ಆದರೂ ಆಯಿತು, ಅಷ್ಟೊತ್ತು ವಿಡಿಯೋ ಮಾಡ್ತೀವಿ ಕಷ್ಟಪಟ್ಟು. ಅದನ್ನು ನಾವು ಒಂದು ಶಾರ್ಟ್ ವಿಡಿಯೋ ಆಗಿ ಕನ್ವರ್ಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀವಿ. ಹಾಗೆಯೇ ತುಂಬ ಪರಿಶ್ರಮ ಇರುತ್ತೆ ವಿಡಿಯೋ ಮಾಡೋದಕ್ಕೆ. ಮೊದಲು ನಾನು ವಿಡಿಯೋ ಮಾಡೋದಕ್ಕೆ ಶುರು ಮಾಡೋಕ್ಕಿಂತ ಮೊದಲು ತುಂಬ ಯೂಟ್ಯೂಬರ್ಸ್ ಹೇಳ್ತಿದ್ರು, ನಿಮಗೇನು ಗೊತ್ತಾಗಲ್ಲ, ನಾವು ತುಂಬ ಕಷ್ಟಪಡ್ತೀವಿ ಅನ್ನೋದನ್ನು. ಆದರೆ ನಮಗೆ ಅವಾಗ ಹಾಗೆ ಅನಿಸ್ತಾ ಇರಲಿಲ್ಲ. ಏನು ಕಷ್ಟಪಡ್ತಾರೆ ಬಿಡು, ಒಂದು 10 ನಿಮಿಷ ವಿಡಿಯೋ ಹಾಕೋಲ್ಲ, ಒಂದು 2-3 ನಿಮಿಷ ವಿಡಿಯೋ ಹಾಕ್ತಾರೆ, ತುಂಬ ಕಷ್ಟ ಅಂತ ಹೇಳ್ತಾರೆ ಅಂತ. ಆದರೆ ಪ್ರೆಸೆಂಟ್ ನಾನಿವಾಗ ಅದನ್ನೇ ಅನುಭವಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನನಗೆ ಗೊತ್ತಾಗ್ತಾ ಇರುವಂಥದ್ದು ತುಂಬಾ ಕಷ್ಟ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ಹಾಗಾಗಿ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ವಿಡಿಯೋ ನೋಡ್ತಾ ಇದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ, ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಬರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನೋ ಬಟನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಹು ಬೇಗನೆ ದೊರೆಯುತ್ತದೆ. ಇದರಿಂದ ನೀವು ಸುಲಭವಾಗಿ ನನ್ನ ವಿಡಿಯೋಗಳನ್ನು ನೋಡ್ಬೋದು. ಹಾಗೆಯೇ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಶೇರ್ ಕೂಡ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ತಿಳಿಸ್ತೀನಿ. ನಿಮಗೆ ನಾನು ವಿಡಿಯೋ ಮಾಡಿದಾಗ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಬೋದು. ನಾನು ನಿಮಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಕಮೆಂಟ್ ಮಾಡದೇ ಇದ್ದರೆ ನಾನು ಹೇಗೆ ಅದಕ್ಕೆ ರಿಪ್ಲೈ ಮಾಡೋದಕ್ಕಾಗುತ್ತೆ ಅಲ್ವಾ? ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆಯೇ ಇವಾಗ ಟಾಪಿಕ್ಕಿಗೆ ಬರೋಣ. ಇವತ್ತು ಬಂದುಬಿಟ್ಟು ನನ್ನ ಟಾಪಿಕ್ಕು ನನ್ನ ಫ್ಯಾಮಿಲಿ ಪ್ಲ್ಯಾನಿಂಗಲ್ಲಿರುವಂಥ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಸ್ಟಾಪ್ ಮಾಡಬೇಕಂತ. ಇವಾಗ 2 ಮಕ್ಕಳಾಗಿದ್ದಾರೆ ನನಗೆ, ಸಮರ್ಥ ಹಾಗೆ ಸ್ಮಯ, ಒಂದು ಹುಡುಗ ಒಂದು ಹುಡುಗಿ. ಇವಾಗ ನನಗೆ ಮಕ್ಕಳು ಸಾಕು, ಅದಕ್ಕೋಸ್ಕರ ನಾನು ಆಪ್ರೇಷನ್ ಮಾಡಿಕೊಂಡೆ. ಅದ್ರ ಸ್ಟೋರಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಮೊದಲಿಗೆ ನಾನು ಇದನ್ನು ಹೇಳಬೇಕಂದ್ರೆ, ಕೆಲವೊಬ್ಬರಿಗೆ ಡಿಲವರಿ ಆದ ತಕ್ಷಣವೇ ಆಪ್ರೇಷನ್ ಮಾಡ್ಕೊಳ್ತಾರೆ, ಕೆಲವೊಬ್ಬರು ಸಿಸರಿಂಗ್ ಆದವರು. ಹಾಗೆಯೇ ನಾರ್ಮಲ್ ಆದರೂ ಕೂಡ ಡಿಲವರಿ ಆಗಿ ಒಂದು 2-3 ದಿನಕ್ಕೆ ಮಾಡ್ಕೊಳ್ತಾರೆ, ಇಲ್ಲಾಂದರೆ 1 ಮಂತಿಗೆ ಮಾಡ್ಕೊಳ್ತಾರೆ. ನಾನು ಕೂಡ ಸ್ಮಯ ಹುಟ್ಟಿದ್ದು 3 ದಿನಕ್ಕೆ ಆಪ್ರೇಷನ್ ಮಾಡ್ಕೊಳಕ್ಕೆ ಹೋದೆ. ಆದರೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದಾಗ ಬ್ಲಡ್ಡು ಜಾಸ್ತಿ ಇದಾಗಿರುತ್ತಲ್ಪ ನಮಗೆ ಡಿಲವರಿ ಆದಾಗ. ಅದಕ್ಕೋಸ್ಕರ ಬ್ಲಡ್ ಕಡಿಮೆ ಇರೋದ್ರಿಂದ ನನಗೆ ಆಪ್ರೇಷನ್ ಮಾಡಿಲ್ಲ, ಅವರು ಕ್ಯಾನ್ಸಲ್ ಮಾಡಿಬಿಟ್ರು. ಅದರಿಂದ ನಾನು ಸ್ಮಯ ಸ್ವಲ್ಪ ದೊಡ್ಡಾಗಲಿ ಅಂತ ಹೇಳಿಬಿಟ್ಟು ಸುಮ್ಮನಿದ್ದೆ. ಕೆಲವೊಬ್ಬರಿಗೆ ಆಪ್ರೇಷನ್ ಮಾಡೋ ಟೈಮ್ ಅಂತ ಹೇಳಿಬಿಟ್ಟು, ಕೆಲವೊಬ್ರಿಗೆ ಹೇಗಿರುತ್ತಂದರೆ ಡಿಲವರಿ ಆಗಿ 1 ವರ್ಷ ತನಕ ಪೀರಿಯಡ್ ಆಗೋದೇ ಇಲ್ಲ. ಕೆಲವೊಬ್ರಿಗೆ ಆಗಲ್ಲ, 2 ತಿಂಗಳು ಅಥವಾ 3 ತಿಂಗಳಿಗೆಲ್ಲ ಪೀರಿಯಡ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗೆಯೇ ನನಗೂ ಕೂಡ ಸಮರ್ಥ ಆಗಿರ್ಬೋದು, ಸ್ಮಯ ಆಗಿರ್ಬೋದು, ಹುಟ್ಟು 6 ತಿಂಗಳಿಗಷ್ಟೇ, 6 ತಿಂಗಳ ನಂತರ ಮತ್ತೆ ನನಗೆ ಪೀರಿಯಡ್ ಸ್ಟಾರ್ಟ್ ಆಗಿತ್ತು. ಹಾಗೆಯೇ ಪೀರಿಯಡ್ ಸ್ಟಾರ್ಟ್ ಆಗಿದ್ಮೇಲೆ ನಾನು ಆಪ್ರೇಷನ್ ಮಾಡಿಸ್ಕೊಬೇಕು ಅಂತ ಹೇಳಿಬಿಟ್ಟು ಮುಂದಾದೆ. ಸ್ಮಯ ಸ್ವಲ್ಪ ಚಿಕ್ಕವಳಿರೋದ್ರಿಂದ ಕೆಲವೊಬ್ರು ಹೇಳಿದ್ರು ಆಪ್ರೇಷನ್ ಆಗಿಬಿಟ್ರೆ ಮಕ್ಕಳಿಗೆ ಹಾಲು ಕಡಿಮೆ ಆಗುತ್ತೆ, ಎದೆ ಹಾಲು ಬರೋದಕ್ಕೆ ಸ್ಟಾಪ್ ಆಗಿಬಿಡುತ್ತೆ ಅಂತೆಲ್ಲ ಹೇಳಿಬಿಟ್ರು. ಅದಕ್ಕೋಸ್ಕರ ಭಯಪಟ್ಟು ನಾನು ಆಪ್ರೇಷನ್ನ ಮುಂದೆ ಹಾಕಿದೆ. ಹಾಗೆಯೇ ಸ್ಮಯ 9 ತಿಂಗಳಿರುವಾಗ ನಾನು ಆಪ್ರೇಷನ್ನ ಮಾಡಿಕೊಂಡೆ. ಸ್ಮಯ ಹಾಲು ಕುಡಿತಾ ಇದ್ಲು, ಹಾಲು ಬಿಡಿಸಿರ್ಲಿಲ್ಲ 6 ತಿಂಗಳಿಗೆ. ಇನ್ನೂ ಊಟ ಕೂಡ ಮಾಡ್ತಿರ್ಲಿಲ್ಲ, ಅವಳು ಫುಲ್ ಎದೆ ಹಾಲಲ್ಲೇ ಇದ್ಲು. ಆ ಟೈಮಲ್ಲೇ ನಾನು ಆಪ್ರೇಷನ್ ಮಾಡಿಕೊಂಡೆ. ಆಗಲೇ ನನಗೆ ಪೀರಿಯಡ್ ಕೂಡ ಸ್ಟಾರ್ಟ್ ಆಗಿತ್ತಲ್ವ. ಹಾಗೆಯೇ ಫಸ್ಟು ನಾನು ಆಶಾ ವರ್ಕರ್ನ ಭೇಟಿ ಆದೆ. ನಮ್ಮೂರು ಬಿಜಾಪುರ, ಇಂಡಿ ತಾಲೂಕು, ಬಿಜಾಪುರ ಡಿಸ್ಟ್ರಿಕ್ಟ್, ಇಂಡಿ ತಾಲೂಕು. ಇಂಡಿ ತಾಲೂಕಲ್ಲಿರೋ ಮೇಡಮಿಗೆ ಹೋಗಿ ನಾನು ಭೇಟಿ ಆದೆ. ಅಂದರೆ ಒಂದೊಂದು ಊರಿಗೆ ಒಬ್ಬೊಬ್ಬರು ಆಶಾ ವರ್ಕರ್ ಇರ್ತಾರಲ್ವ. ಹಾಗೆಯೇ ನಮ್ಮೂರಿಗೂ ಕೂಡ ರೂಪಾ ಮೇಡಮ್ ಅಂತ ಆಶಾ ವರ್ಕರ್ ಇದ್ದರು, ಅವ್ರನ್ನ ಹೋಗಿ ನಾನು ಭೇಟಿ ಆದೆ. ಹೀಗೆ ಆಪ್ರೇಷನ್ ಮಾಡ್ಕೋಬೇಕಂತ ಇದ್ದೀನಿ, ಏನು ಮಾಡೋದು ಅಂತ ಹೇಳಿಬಿಟ್ಟು. ಆವಾಗ ಅವರು ಏನಂದರು, ಸ್ಕೀಮ್ ಇರುತ್ತೆ, ಸ್ಕೀಮ್ ಇದ್ದಾಗ ನೀವು ಆಪ್ರೇಷನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು, ಇಲ್ಲಾಂದರೆ ಪ್ರೈವೇಟಿಗೆ ಹೋಗಬೇಕಾಗತ್ತೆ. ಗೌರ್ಮೆಂಟಲ್ಲೆಲ್ಲ ಡೈಲಿ ಇರೋದಿಲ್ಲ ಹೇಗೆಲ್ಲ ಆಪ್ರೇಷನ್ನು, ತಿಂಗಳಿಗೆ ಒಂದ್ಸಲ ಮಾತ್ರ ಅವರು ಮಾಡಿಕೊಡ್ತಾರೆ. ಹಾಗೆಯೇ ನಾನು ಕೂಡ ಓಕೆ ಅಂತ ಹೇಳಿಬಿಟ್ಟು ಆಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಹೇಳಿದೆ, ನನ್ನ ಹೆಸರು ಕೂಡ ಸೇರಿಸಿ ಅಂತ ಹೇಳಿಬಿಟ್ಟು. ಹಾಗೆಯೇ ಅವರು ಆಪ್ರೇಷನ್ ಇದ್ದಾಗ 1-2 ದಿನ ಮೊದಲೇ ಹೇಳಿದರು, ನಿಮಗೆ ಪೀರಿಯಡ್ ಎಲ್ಲ ಆಗಿದೆಯಾ ಅಂತೆಲ್ಲ ಕೇಳಿದ್ರು. ಸರಿ, ನನ್ನ ಪೀರಿಯಡ್ ಕೂಡ ಆಗಿದೆ, ಇವಾಗ ಪೀರಿಯಡ್ ಆಗಿ 1-2-3 ದಿನ ಆಗಿದೆ ಅಂತ ಹೇಳಿದೆ. ಸರಿ, ಹಾಗಿದ್ರೆ ನಿಮಗೆ ಆಪ್ರೇಷನಿಗೆ ನಾನು ಹೆಸರು ಸೇರಿಸ್ತೀನಿ ಅಂದರು. ಓಕೆ ಸೇರಿಸಿ ಅಂತ ಹೇಳಿದೆ. ಅದಾದಮೇಲೆ ಅವ್ರ ಹೆಸರು ಸೇರಿಸಿದ್ರು. ಆಮೇಲೆ ಅವ್ರನ್ನ ಭೇಟಿ ಆದೆ ನಾನು. ಅವರು
ತುಂಬ ನಮಗೆ ಹೇಳ್ತಾರೆ, ಆಪ್ರೇಷನ್ ಇವಾಗ ಮಾಡ್ಕೊಳ್ಳೋಕೆ ಅಡ್ಡಿಲ್ಲ, ನಿಮಗೆ ಎರಡೇ ಮಕ್ಕಳು ಸಾಕು, ಆಮೇಲೆ ಮತ್ತೆ ಆಪ್ರೇಷನ್ ಆದರೆ ಮಕ್ಕಳಾಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ ಅಂತೆಲ್ಲ ಬುದ್ಧಿವಾದ ಹೇಳಿದರು. ಇಲ್ಲ, ನನಗೆ 2 ಮಕ್ಕಳು ಸಾಕು, ಅದಾದಮೇಲೆ ನಾನು ಆಪ್ರೇಷನ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ ಅವರಿಗೆ. ಅದಾಗಿದ್ಮೇಲೆ ಸರಿ ಆಯಿತು ಅಂತ ಹೇಳಿದರು. ಹಾಗೆಯೇ ಆಪ್ರೇಷನ್ನಿಗೆ ಅವ್ರಿಗೆ ಹೆಸರು ಕೂಡ ಸೇರಿಸಿದ್ರು. ನಮ್ಮದೇನು ತೊಗೊಳಲ್ಲ ಅವರು, ಬರೀ ತಾಯಿ ಕಾರ್ಡು ಆಮೇಲೆ ಆಧಾರ್ ಕಾರ್ಡು, ಗಂಡ ಹೆಂಡತಿದು ಆಧಾರ್ ಕಾರ್ಡ್ ಅಷ್ಟೇ ತೊಗೊಂಡಿದ್ರು, ಮತ್ತೇನೂ ತೊಗೊಳಲ್ಲ. ಫುಲ್ ಫ್ರೀ ಇರುತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಪ್ರೈವೇಟಲ್ಲಿ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ, ಪ್ರೈವೇಟಲ್ಲಿ ಮಾಡಿಸ್ಕೊಂಡಿದ್ದವರಾದರೆ ಅವ್ರನ್ನೇ ಕೇಳಿ, ನನಗೆ ಗೊತ್ತಿಲ್ಲ. ನಾನು ಗೌರ್ಮೆಂಟಲ್ಲಿ ಮಾಡಿಸ್ಕೊಂಡಿರೋದ್ರಿಂದ ನಾನು ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಏನು ಪ್ರೊಸೀಜರ್ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾಳೆ ಆಪ್ರೇಷನ್ ಅನ್ಬೇಕಾದ್ರೆ ಇವತ್ತು ನಮಗೆ ಕರ್ಕೊಂಡು ಹೋಗಿ ಸ್ವಲ್ಪ ಬ್ಲಡ್ಡನ್ನು ತೊಗೋತಾರೆ, ಹಾಗೆಯೇ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರೆ. ಆಮೇಲೆ ಒಂದೆರಡು ಟೆಸ್ಟ್ಗಳನ್ನು ಮಾಡಿಸಿದ್ರು. ಅದಾದಮೇಲೆ ರಿಪೋರ್ಟ್ ಕೂಡ ಕೊಡ್ತಾರೆ. ರಿಪೋರ್ಟ್ ತೊಗೊಂಡು ನಾವು ಮನೆಗೆ ಬರ್ತೀವಿ. ಅದಾಗಿದ್ಮೇಲೆ ಬೆಳಿಗ್ಗೆ 10 ಗಂಟೆಗೆ ಬರೋಕ್ಕೆ ಹೇಳಿದ್ರು. ಹಾಗೆಯೇ ಬೆಳಿಗ್ಗೆ ನಾನು ಸ್ನಾನ ಮಾಡಿ ತಿಂಡಿ ಏನು ತಿಂದಿರಲಿಲ್ಲ, ನೀರು ಕೂಡ ಕುಡ್ದಿರಲಿಲ್ಲ. ಹಾಗೆಯೇ ಹೋದ್ವಿ 10 ಗಂಟೆಗೆ. 10 ಗಂಟೆಗೆ ಹೋದ ತಕ್ಷಣ ಫಸ್ಟು ಒಂದು ಇಂಜೆಕ್ಷನ್ನ ಕೊಡ್ತಾರೆ ನಮಗೆ, ಬಲಗಡೆ ಕೊಡ್ತಾರೆ ಅಂತ ಅಂದ್ಕೊಳ್ತೀನಿ. ಒಂದು ಇಂಜೆಕ್ಷನನ್ನು ಕೊಟ್ಟು ಹೀಗೆ ರೌಂಡ್ ಮಾರ್ಕ್ ಹಾಕಿಡ್ತಾರೆ. ಅಂದರೆ ನಮಗೇನಾದರೂ ಇನ್ಫೆಕ್ಷನ್ ಆಗುತ್ತಾ ಏನೋ ಅಂತ ಹೇಳಿ ನೋಡೋದಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಆಪ್ರೇಷನ್ ದಿನ ಕೊಡ್ತಾರೆ ಅದನ್ನು ಕೊಟ್ಟಿದ ಮೇಲೆ ನಾನು ಆಮೇಲೆ ಸುಮ್ಮನೆ ಹಾಗೆ ಬಿಟ್ಬಿಡ್ತಾರೆ ನಮಗೆ. ಮತ್ತು ಮಕ್ಕಳಿಗೆ ಹಾಲು ಕುಡಿಸಿ ಎಲ್ಲ ಬರ್ಬೋದು, ಆದರೆ ಏನೂ ತಿನ್ನೋಂಗಿಲ್ಲ. ಸುಮಾರು 3 ಗಂಟೆ ಅಷ್ಟೊತ್ತಿಗೆ ನಮಗೆ ಯಾರಾದರೂ ಹಸುವಾಗ್ತಾಯಿದ್ರೆ, ಒಬ್ರೊಬ್ರಿಗೆ ತಲೆ ಎಲ್ಲ ತಿರುಗ್ತಾಯಿತ್ತು ಪಾಪ, ಅವರಿಗೆಲ್ಲ ಹೇಳಿದ್ರು ಟೀ ಕಾಫಿ ಏನಾದರೂ ಕುಡ್ಕೊಂಬನ್ನಿ, ಬ್ರೆಡ್ ಏನಾದರೂ ತಿನ್ಕೊಂಡು ಅಂತ. ತುಂಬ ಜನ ತಿಂದರು ಕೂಡ, ಆದರೆ ನಾನೇನು ತಿಂದಿಲ್ಲ. ಸ್ವಲ್ಪ ಭಯ ಆಗ್ತಿತ್ತಲ್ಲ, ಸೊ ಅದಕ್ಕೋಸ್ಕರ ನಾನೇನು ತಿಂದಿಲ್ಲ. ಹಾಗೆಯೇ 4 ಗಂಟೆ ಅಥವಾ 5 ಗಂಟೆ ಆಗಿತ್ತು ಅನಿಸುತ್ತೆ. 5 ಗಂಟೆಗೆ ನಮಗೆ ಹೊಟ್ಟೆನ ಕ್ಲೀನ್ ಮಾಡ್ತಾರೆ. ಕೆಲವೊಬ್ಬರು ಇಂಜೆಕ್ಷನ್ ಕೊಡ್ತಾರೆ ಅಥವಾ ಕೆಲವೊಬ್ಬರು ಟ್ಯಾಬ್ಲೆಟನ್ನು ಕೊಡ್ತಾರೆ ಮೋಷನ್ಗೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು. ಆದರೆ ನಾವು ಮರುದಿನ ಮೋಷನ್ಗೆ ಹೋಗೋಕ್ಕೆ ತೊಂದರೆ ಆಗುತ್ತೆ ಅನ್ನೋದಕ್ಕೋಸ್ಕರ ಹಿಂದಿನ ದಿನವೇ ನಮಗೆ ಹೊಟ್ಟೆನ ಕ್ಲೀನ್ ಮಾಡಿರ್ತಾರೆ. ಆಮೇಲೆ ಹೊಟ್ಟೆ ಕ್ಲೀನ್ ಮಾಡಿದರು ನಮಗೆ. ಸುಮಾರು ನಾವು ನಮ್ಮ ಕ್ಯಾಂಪಲ್ಲಿ 30 ಜನ ಇದ್ವಿ, ಅದರಲ್ಲಿ ನಂದು 4ನೇ ನಂಬರ್ ಆಗಿತ್ತು. ಹಾಗೆಯೇ ನಮಗೆಲ್ಲರಿಗೂ ಕೂಡ ಹೊಟ್ಟೆ ಕ್ಲೀನನ್ನು ಮಾಡಿಸಿದ್ರು. ಡಾಕ್ಟ್ರು ಕರೆಕ್ಟ್ 6 ಗಂಟೆಗೆ ಬರ್ತಾರೆ ಅಂತ ಹೇಳಿಬಿಟ್ಟು. ಹಾಗೆಯೇ ಮೋಷನ್ನೆಲ್ಲ ಹೋಗಿ ನಾವು ಕ್ಲೀನೆಲ್ಲ ಮಾಡ್ಕೊಂಡು ಬಂದು ಲೈನಾಗಿ ಕೂತ್ಕೊಂಡ್ವಿ. ಅದಾಗಿದ್ಮೇಲೆ ಡಾಕ್ಟ್ರು ಬಂದರು ಕೂಡ. ಡಾಕ್ಟ್ರು ಬರೋಕ್ಕಿಂತ ಒಂದು 5 ನಿಮಿಷ ಮೊದಲು ಮತ್ತೆ ನಮಗೆ ಇಂಜೆಕ್ಷನನ್ನು ಕೊಡ್ತಾರೆ. ಸೊಂಟಕ್ಕೆ ಕೊಟ್ಟರು ಅಂತ ಅನಿಸುತ್ತೆ, ನಂಗೆ ಅಷ್ಟು ಕರೆಕ್ಟಾಗಿ ನೆನಪಿಲ್ಲ. 2 ಇಂಜೆಕ್ಷನ್ ಕೊಡ್ತಾರೆ ಒಟ್ಟು. ಅದು ಕೊಟ್ಟಿದ ಮೇಲೆ ಸ್ವಲ್ಪ ನಮಗೆ ನಿದ್ದೆ ಬಂದಿರೋ ರೀತಿ ಆಗುತ್ತೆ. ಹಾಗೆಯೇ ಸ್ವಲ್ಪನೇ ನಿದ್ದೆ ಬಂದಿರೋ ರೀತಿ ಅನ್ನಿಸ್ತಾ ಇರುತ್ತೆ. ಹಾಗೆಯೇ ನಮ್ಮನ್ನ ಇಂಜೆಕ್ಷನ್ ಕೊಟ್ಟಿದ ಮೇಲೆ ನಮಗೆ ಆಪ್ರೇಷನ್ಗೆ ಬೇಗನೆ ಕರ್ಕೊಂಡು ಹೋಗಿಬಿಡ್ತಾರೆ. ಹಾಗೆಯೇ ಟೇಬಲ್ ಮೇಲೆ ನಮಗೆ ಮಲಗಿಸ್ದಾಗ ಹೇಗಿರುತ್ತೆ ಅಂದ್ಬಿಟ್ಟೆ ಅಂದರೆ ತಲೆ ಕೂಡ ಕೆಳಗೆ, ಕಾಲು ಕೂಡ ಕೆಳಗೆ, ಹೊಟ್ಟೆ ಮಾತ್ರ ಹೀಗೆ ಮೇಲಿರುತ್ತೆ. ಹಾಗೆಯೇ ಮೇಲೆ ಕೂಡ ಮಷಿನ್ ಇರುತ್ತೆ. ಆ ಮಷಿನ್ ಸಹಾಯದಿಂದ ಅವರು ನಮಗೆ ಹೊಟ್ಟೆನ ಆಪ್ರೇಷನ್ ಮಾಡುವಂಥದ್ದು. ಹಾಗೆಯೇ ನಾನು ಏನು ಮಾಡ್ತಾರೆ ಅಂತ ಹೇಳಿಬಿಟ್ಟು ನನಗೆ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಅವರು ಹೊಕ್ಕಳಿರುತ್ತಲ್ಲ, ನಮ್ಮದು ಹೊಕ್ಕಳು, ಆ ಹೊಕ್ಕಳು ಕೆಳಗಡೆ ಒಂದು ತೂತ ಮಾಡಿದರು. ಹಾಗೆಯೇ ಒಂದು ಒಂದು ಇಲ್ಲಿ ತೂತ ಮಾಡಿದರೆ ಒಂದು ಇಷ್ಟು ದೊಡ್ಡ ಇಲ್ಲಿ ಮತ್ತೊಂದು ತೂತ ಮಾಡ್ತಾರೆ, 2 ತೂತ ಮಾಡಿದರು. ಹಾಗೆಯೇ ಒಂದೇ ಸಲ ಅವರು ಏನು ಮಷಿನ್ ಹಾಕಿದ್ದೆಲ್ಲ ಗೊತ್ತಾಗೋದಿಲ್ಲ ನಮಗೆ. ಹೋಗಿ ನರನ ಹಿಡಿದು ಅಂದರೆ ಗರ್ಭಕೋಶ ನಿಲ್ಲೋದಕ್ಕೆ ಇದನ್ನು ಮಾಡ್ತಾರಲ್ವ, ನರಗಳಿರುತ್ತಲ್ಲ, ಆ ನರನ ಹಿಡಿದು ಗಂಟು ಹಾಕ್ತಾರೆ. ಆ ನರ ಎಳೆದಾಗ ಒಂದ್ಸಲ ನಮ್ಮ ಬಾಡಿಲಿರೋ ನರನೆಲ್ಲ ಜಗ್ದಾಗುತ್ತೆ. ಆವಾಗ ಒಂದ್ಸಲ ಪೇನ್ ಆಗುತ್ತೆ. ನಾನು ಅದಕ್ಕೆ ಚೀರಾಡಿಬಿಟ್ಟೆ. ಅವರು ಒಂದೇ ಸಲ ನೋವಾಯ್ತಲ್ವ, ನಂಗೆ ಗೊತ್ತಿರಲಿಲ್ಲ ಅಲ್ವಾ. ಅವ್ರು ಹೇಳಿದರೆ ಅಡ್ಡಿಲಾಗಿತ್ತು, ಸ್ವಲ್ಪ ನೋವಾಗುತ್ತೆ ಸುಮ್ಮನೆ ಇರಬೇಕು ಅಂದರೆ ಅಡ್ಡಿಲ್ಲ. ಆದರೆ ಅವರು ಏನು ಹೇಳಿರಲಿಲ್ಲ, ಅದಕ್ಕೋಸ್ಕರ ನಾನು ಚೀರಾಡಿಬಿಟ್ಟೆ. ಹಾಗೆಯೇ ಅವರು ನರ ತಪ್ಪಿ ಹೋಗ್ಬಿಡ್ತು. ಹಾಗೆಯೇ ನಾವು ಸ್ವಲ್ಪ ದಪ್ಪ ಇರೋದ್ರಿಂದ ನರ ಕೂಡ ಬೇಗ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಅವರು ಬೈದರು ನನಗೆ. ಹಾಗೆಲ್ಲ ಚೀರಾಡಬಾರ್ದಮ್ಮ, ನಿಂದಿನ್ನು 4ನೇ ನಂಬರು, ಇನ್ನೂ ತುಂಬ ಜನ ಇದ್ದಾರೆ, ಒಟ್ಟು 30 ಜನ ಇದ್ರಲ್ವ, ಅವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ, ನೀನು ಯಾಕೆ ಚೀರಾಡ್ತೀಯ ಅಂತ ಬೈದರು. ಅದಾದಮೇಲೆ ನಾನು ಕಂಟ್ರೋಲ್ ಮಾಡಿಕೊಂಡು ಸುಮ್ಮನೆ ಇದ್ದೆ. ಅದು ಎಷ್ಟು ಬೇಗ ಆಪ್ರೇಷನ್ ಮಾಡಿದ್ರು ಅಂತಲೇ ಗೊತ್ತಾಗಿಲ್ಲ. 2ನೇ ಸಲ ಕಂಟ್ರೋಲ್ ಮಾಡ್ಕೊಂಡಿದ್ದೆ ಅಲ್ವಾ, ಎಷ್ಟು ಬೇಗ ಆಪ್ರೇಷನ್ ಮಾಡಿದ್ರು ಅಂತಲೇ ಗೊತ್ತಾಗಿಲ್ಲ. ಅದಾದಮೇಲೆ ಬೇಗನೆ ಹೀಗೆ ಸೊಂಟದ ಮೇಲೆ ಹೊಡೆದ್ಬಿಟ್ರು. ಎದ್ದೇಳಮ್ಮ ಅಂತ ಹೇಳಿದ್ರು. ನಾನು ಇಷ್ಟು ಬೇಗ ಆಪ್ರೇಷನ್ನೇ ಮುಗ್ದೋಯ್ತಾ, ಆಯ್ತಮ್ಮ, ಯಾಕೆ ಸುಮ್ಮನೆ ಚೀರಾಡೋದು, ನೀವು ಎದ್ನಡಿ ಅಂತ ಹೇಳಿದ್ರು. ಅದಾದಮೇಲೆ ನಾವೇ ನಡ್ಕೊಂಡು ಹೋಗಬೇಕು, ಯಾರು ಕೂಡ ನಮ್ಗೆ ಹಿಡ್ಕೊಳ್ಳಲ್ಲ. ಆದರೆ ನಮ್ಮ ಆಶಾ ವರ್ಕರು ಪಾಪ ನನಗೆ ಹಿಡ್ಕೊಂಡ್ರು. ಮೊದಲೇ ಚೀರಾಡಿದ್ನಲ್ವ ನಾನು. ಹಾಗೆಯೇ ನಿದ್ದೆ ಬರೋ ಔಷಧಿ ಕೂಡ ಕೊಟ್ಟಿರ್ತಾರಲ್ವ, ಇಂಜೆಕ್ಷನ್ ಕೂಡ ನೋವಾಗಬಾರ್ದು ಅಂತ. ಅದಕ್ಕೋಸ್ಕರ ಅವರು ಇಬ್ಬರು ಕೈ ಹಿಡ್ಕೊಂಡೋಗಿ ಪಾಪ ನನಗೆ ಟೇಬಲ್ ಮೇಲೆ ಮಲಗಿಸಿದ್ರು. ಮಲಗೋದಕ್ಕೆ ಸ್ವಲ್ಪ ತ್ರಾಸಾಗುತ್ತೆ ಫಸ್ಟ್ ಒಂದಿನ, ಅದಾಗಿದ್ಮೇಲೆ ಏನೂ ತೊಂದರೆ ಆಗೋದಿಲ್ಲ. ಹಾಗೆಯೇ ಕಾಟದ ಮೇಲೆ ಹೋಗಿ ಮಲಗಿಸಿದಾದ್ಮೇಲೆ ನಾನು ಸ್ವಲ್ಪ ಹೊತ್ತು ಪೇನ್ ಇರುತ್ತಲ್ವ, ಸ್ವಲ್ಪ ನರಳಾಡೋದೆಲ್ಲ ಇರುತ್ತಲ್ವ, ಅದು ಆಯಿತು. ಅದಾಗಿದ್ಮೇಲೆ ನಮಗೆ ಪೇನ್ ಕಿಲ್ಲರ್ ಆಗಿ 2 ಇಂಜೆಕ್ಷನ್ ಕೊಡ್ತಾರೆ. ಕೆಲವೊಬ್ರು ಕೈ ಕೊಡ್ತಾರೆ, ನಮಗೆ ಸೊಂಟಕ್ಕೆ ಕೊಟ್ಟರು. 2 ಸೊಂಟಕ್ಕೆ ಕೊಟ್ಟರು ಒಂದೊಂದು ಇಂಜೆಕ್ಷನ್ನು. ಆ ಕಡೆ ತಿರುಗೋದಕ್ಕೆ ಸ್ವಲ್ಪ ಪೇನ್ ಆಗುತ್ತೆ, ಆದರೆ ಸಪೋರ್ಟ್ ಮಾಡ್ತಾರೆ ಅಲ್ಲಿರೋರು, ಸಿಸ್ಟರ್ಸ್ ಆಗಿರ್ಬೋದು ಅಥವಾ ಆಶಾ ವರ್ಕರ್ ಆಗಿರ್ಬೋದು, ಎಲ್ಲರೂ ಕೂಡ. ಡಾಕ್ಟ್ರು ಒಂದು 10 ನಿಮಿಷದಲ್ಲಿ 30 ಜನಕ್ಕೆ ಆಪ್ರೇಷನ್ ಮಾಡಿ ಹೋಗ್ಬಿಟ್ರು. ನಮಗೆ ಪೇನ್ ಕಿಲ್ಲರ್ ಕೊಟ್ಟು ಹೊರಗಡೆ ಬರೋದ್ರಾಗ ಡಾಕ್ಟ್ರೇ ಇರಲಿಲ್ಲ, ಮನೆಗೆ ಹೋಗಿದ್ರೇನೋ ಅವರು. ಅಷ್ಟು ಬೇಗ ಮಾಡಿ ಹೋಗ್ಬಿಡ್ತಾರೆ.
ಹಾಗೆಯೇ ನಮಗೂ ಕೂಡ ಆಪ್ರೇಷನ್ ಆಯಿತು. ಹಾಗೆಯೇ ಮನೆಗೆ ಕರ್ಕೊಂಡೋಗಿ ಅಂತ ಹೇಳಿದ್ರು. ಹಾಗೆಯೇ ನಮ್ಮ ಮನೆಯವರು ಕೂಡ ಇದ್ದರು, ನಮ್ಮ ಅತ್ತೆ ಕೂಡ ಇದ್ದರು ನನ್ನ ಜೊತೆಗೆ. ಹಾಗೆಯೇ ಸಮರ್ಥ ಸ್ಮಯನ ಹಿಡ್ಕೊಳ್ಳೋಕ್ಕೆ ಪಕ್ಕದ ಮನೆ ಹುಡುಗನ ಕರ್ಕೊಂಡು ಬಂದಿದ್ದೆ ನಾನು, ಮಹೇಶ ಅಂತ ಹೇಳಿಬಿಟ್ಟು. ಯಾವಾಗಾದರೂ ವಿಡಿಯೋದಲ್ಲಿ ತೋರಿಸ್ತೀನಿ. ಅವನ ಪಾಪ ತುಂಬಾ ಹೆಲ್ಪ್ ಮಾಡ್ದ, ಹುಡುಗಿನ ಹಿಡ್ಕೊಂಡು ಅವಳಿಗೇನಾದರೂ ತಿನ್ನಿಸ್ತಾ ಇರೋದು ಎಲ್ಲ ಮಾಡ್ತಾಯಿದ್ದ. ಅವನು ಕೂಡ ತುಂಬಾ ಹೆಲ್ಪ್ ಮಾಡ್ದ ಆ ಟೈಮಲ್ಲಿ ನನಗೆ. ಅಮ್ಮ ನನ್ನ ಜೊತೆಗೆ ಒಳಗಿದ್ದರು, ನಮ್ಮ ಮನೆಯವರು ಮಕ್ಕಳು ನೋಡ್ಕೊಂಡು ಹೊರಗಡೆನೇ ಇದ್ದರು ಕಾರಲ್ಲಿ. ಅದಾಗಿದ್ಮೇಲೆ ನಾವು ಕಾರಲ್ಲಿ ವಾಪಸ್ ಬಂದ್ವಿ. ಸ್ವಲ್ಪ ಮಧ್ಯ ರೋಡಲ್ಲೇ ನಿಲ್ಲಿಸಿ ಆಶಾ ವರ್ಕರ್ ಹೇಳಿದ್ರು, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅವಳು, ಮತ್ತು ನೋವು ಬೇರೆ ಆಗ್ತಾಯಿದೆ ಸಿಕ್ಕಾಪಟ್ಟೆ, ಅವಳಿಗೆ ಹೊಟ್ಟೆಗೆ ಏನಾದರೂ ಹಾಕ್ರಿ ಅಂತ ಹೇಳಿಬಿಟ್ಟು. ಆ ಟೈಮಲ್ಲಿ ನಮಗೆ ಒಂದೇ ಕಪ್ ಆಗೋಷ್ಟು ಟೀ ಕೊಟ್ಟರು. ಆಮೇಲೆ ಒಂದು ಬನ್ ಅಷ್ಟೇ ಕೊಟ್ಟಿರೋದು. ಆಮೇಲೆ ಬನ್ ಕೂಡ ನಂಗೆ ತಿನ್ನೋಕೆ ಕೊಟ್ಟಿಲ್ಲ ನಮ್ಮ ಅತ್ತೆ. ಬನ್ ತಿನ್ನಬೇಡ, ಬರೀ ಟೀ ಕುಡಿ ಅಂತ ಹೇಳಿದ್ರು. ಅದಾಗಿದ್ಮೇಲೆ ನನಗೆ ಗಂಟ್ಲೆಲ್ಲ ಒಣಗೋಕೆ ಶುರು ಆಯಿತು. ಬೆಳಿಗ್ಗೆಯಿಂದ ಒಂದು ಚೂರು ನೀರು ಕುಡ್ದಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಗಂಟ್ಲೆಲ್ಲ ಒಣಗೋಕೆ ಶುರು ಆದಮೇಲೆ ನಾನು 2 ಕಪ್ ಅಷ್ಟೇ ಟೀ ಕುಡಿದೆ. ಟೀ ಕುಡ್ದಾಗಿದ್ಮೇಲೆ ನಾನು ಸ್ವಲ್ಪನೇ ಸುಧಾರಿಸ್ಕೊತಾ, ನೋವು ಇರುತ್ತೆ ಅದು ಸುಮಾರು ಹೊತ್ತು, ಸುಧಾರಿಸ್ಕೊತಾ ಮನೆ ಬಂದಿದ್ದಾಯಿತು. ಮನೇಲಿ ಇಳ್ಕೊಂಡ್ವಿ. ಆಮೇಲೆ ಕೈ ಹಿಡ್ಕೊಂಡು ಹೋಗಿ ನನಗೆ ಮಲಗಿಸಿದ್ರು. ಅದು ಒಂದೇ ದಿನ ಪೇನ್ ಆಗೋದು. ಹಾಗೆಯೇ ರಾತ್ರಿ ನಾನೇನೂ ಊಟ ಮಾಡಿಲ್ಲ. ಗಂಜಿ ಇರುತ್ತಲ್ವ, ರಾಗಿ ಗಂಜಿ ಅಥವಾ ರವೆ ಗಂಜಿ ಏನಾದರೂ, ಒಟ್ಟು ಗಂಜಿ ಕುಡಿಬೇಕು, ಅಥವಾ ಲಿಕ್ವಿಡ್ ಐಟಮ್ ತಿನ್ನಬೇಕಾಗತ್ತೆ. ರೊಟ್ಟಿ, ಅನ್ನ ಅದನ್ನೆಲ್ಲ ತಿನ್ನಬಾರ್ದು. ಹಾಗೆಯೇ ಡಾಕ್ಟ್ರು ಇದು ಕೂಡ ಕೊಟ್ಟಿರ್ತಾರೆ ನಮಗೆ, ಟ್ಯಾಬ್ಲೆಟ್ ಕೂಡ ತುಂಬ ಕೊಟ್ಟಿರ್ತಾರೆ. ಅಂದರೆ ನೋವಾಗಿರುತ್ತಲ್ವ, ಅದಕ್ಕೋಸ್ಕರ ಪೇನ್ ಕಿಲ್ಲರ್ ಆಗಿ ನಮಗೆ ಕೊಟ್ಟಿರ್ತಾರೆ. ಹಾಗೆಯೇ ಅದನ್ನು ಒದ್ದೆ ಮಾಡಬಾರ್ದು. ಫುಲ್ಲು ಸ್ಟಿಚ್ ಇದು ಹಾಕಿರ್ತಾರಲ್ವ, ಆಪ್ರೇಷನ್ ಮಾಡಿರ್ತಾರಲ್ವ, ಅದಕ್ಕೆ ಸ್ಟಿಚ್ ಏನೂ ಹಾಕಿರಲ್ಲ, ಫುಲ್ ಅದು ಖಾಲಿನೇ ಇರುತ್ತೆ. ಹೇಗೆ ತೂತ ಮಾಡಿರ್ತಾರಲ್ವ ಅದು ಹಾಗಿರುತ್ತೆ. ಅದ್ರ ಮೇಲೆ ಒಂದು ಬ್ಯಾಂಡೇಜ್ ಹಾಕಿರ್ತಾರೆ ಅಷ್ಟೇ. ಅದಾಗಿದ್ಮೇಲೆ ನಾನೇನು ಮಾಡಿದೆ, ಮನೆಗೆ ಬಂದು ಮಲ್ಕೊಂಡೆ. ಆಮೇಲೆ ರಾತ್ರಿ ಟ್ಯಾಬ್ಲೆಟ್ ತೊಗೊಂಡು ಅದು ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರಲ್ವ, ಅಷ್ಟು ನೋವಾಗಿಲ್ಲ. ರಾತ್ರಿ ಎಲ್ಲ ಮಲ್ಕೊಂಡೆ, ಏನಾಗಿಲ್ಲ. ಬೆಳಿಗ್ಗೆ ಆರಾಮ್ ನಾನು ಒಬ್ಬಳೇ ಎದ್ದು ನಡ್ಕೊಂಡು ಬಂದೆ. ಅವಾಗೇನು ನೋವಾಗಿಲ್ಲ. ಸ್ವಲ್ಪ ಮಲ್ಕೊಳ್ಬೇಕಾದ್ರೆ ಅಥವಾ ಆ ಕಡೆ ತಿರುಗಬೇಕಾದ್ರೆ ಸ್ವಲ್ಪ ಪೇನ್ ಆಗ್ತಿತ್ತು ಅಷ್ಟೇ. ಅದಾಗಿದ್ಮೇಲೆ ನನ್ನದು ಆಪ್ರೇಷನ್ ಮುಗೀತು ಅಂತ ಹೇಳ್ಬೋದು. ದೊಡ್ಡ ಕೈ ಮುಗಿದು ದೇವರಿಗೆ ಆಪ್ರೇಷನಿಗೆ ಮುಗಿಸ್ಕೊಂಡು ಬಂದುಬಿಟ್ಟೆ ನಾನು. ಅಷ್ಟೇನು ಪೇನ್ ಆಗಿಲ್ಲ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ರೆ ಒಂದು 2 ನಿಮಿಷ ಅಷ್ಟೇ ನೋವಾಗೋದು. 2 ನಿಮಿಷ, ಯಾರೂ ಇರೋ ಅಗತ್ಯನೇ ಇಲ್ಲ ಅದಕ್ಕೆ. 2 ನಿಮಿಷ ನೋವಾಗುತ್ತೆ. ಸ್ವಲ್ಪ ತಡ್ಕೊಂಡು ನಾವು ಇದ್ದರೆ ಆಯಿತು. ಕೆಲವೊಂದು ಕಡೆ ಈ ರೀತಿ ಮಾಡ್ತಾರೆ. ನಾನು ಮಾಡಿಸ್ಕೊಂಡಿರೋಂಥದ್ದು ಕರೆಂಟ್ ಆಪ್ರೇಷನ್. ಕೆಲವೊಬ್ರು ಹೇಳ್ತಾರೆ ಕರೆಂಟ್ ಆಪ್ರೇಷನ್ ಮಾಡಿಕೊಂಡ್ರೆ ಮಕ್ಕಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನೂ ಕೂಡ ಅಂತ ಹೇಳ್ಬಿಟ್ಟು. ಹಾಗೆಯೇ ನಮ್ಮ ಊರಲ್ಲಿ ಕೂಡ 3 ಜನಕ್ಕೆ ಮಕ್ಕಳಾಗಿದೆ. ನಾನೇ ಕೂಡ ಕಣ್ಣಾರೆ ನೋಡಿದ್ದೀನಿ. ಕರೆಂಟ್ ಆಪ್ರೇಷನ್ ಮಾಡ್ಕೊಂಡು ಬಂದಾಗಿದ್ಮೇಲೆ 2-3 ವರ್ಷ ಬಿಟ್ಟು ಮಕ್ಕಳಾಗಿರುವಂಥದ್ದು ನೋಡಿದ್ದೀನಿ ನಾನು. ಕರೆಂಟ್ ಆಪ್ರೇಷನ್ಗಿಂತ ಕೈ ಆಪ್ರೇಷನ್ ತುಂಬಾ ಒಳ್ಳೆಯದು. ನಾನು ಸ್ಮಯ ಹುಟ್ಟಿದಾಗ 3 ದಿನಕ್ಕೆ ಆಪ್ರೇಷನ್ ಮಾಡಿಸ್ಕೊಬೇಕು ಅಂತ ಹೇಳಿದ್ನಲ್ಲ, ಆವಾಗ ಕೈ ಆಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟೆ 3 ದಿನಕ್ಕೆ ಮಾಡಿದೆ. ಆದರೆ ಅವರು ನಂಗೆ ಮಾಡಿಲ್ಲ. ಹಾಲು ಕೂಡ ಕುಡಿಸ್ತಾ ಇರೋದ್ರಿಂದ ಹಾಲು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ಬ್ಲಡ್ ಕೂಡ ಕಡಿಮೆ ಇತ್ತು, ಅದಕ್ಕೋಸ್ಕರ ನನಗೆ ಆಪ್ರೇಷನ್ ಮಾಡಿರಲಿಲ್ಲ. ಹಾಗೆಯೇ ನಮ್ಮ ಅಕ್ಕ ಕೂಡ ಆಪ್ರೇಷನ್ ಮಾಡ್ಕೊಂಡಿದ್ದಾಳೆ. ಅವಳಿಗೆ ನನ್ನ ಥರ ಪ್ರೊಸೀಜರ್ ಇಲ್ಲ, ಅವಳಿಗೆ ಬೇರೆ ಥರ ಪ್ರೊಸೀಜರ್ ಮಾಡಿದ್ದಾರೆ. ಕೆಲವೊಬ್ಬರಿಗೆ ಕೆಲವೊಂದು ಥರ ಅನುಭವ ಆಗುತ್ತೆ. ಹಾಗೆಯೇ ಒಂದೊಂದು ತಾಲೂಕಲ್ಲಿ ಒಂದೊಂದು ಥರ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆಯೇ ನಿಮಗೇನಾದರೂ ನನ್ನ ಸ್ಟೋರಿ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಆಪ್ರೇಷನ್ ಕೂಡ ಆಯಿತು. 2-3 ದಿನಕ್ಕೆಲ್ಲ ನಾನು ಹುಷಾರಾಗ್ಬಿಟ್ಟೆ. ಆಪ್ರೇಷನ್ ಆಗಿದ್ದು ಮರುದಿನವೇ ನಾನು ಒಬ್ಬಳೇ ನಡೆಯೋಕ್ಕೆ ಶುರು ಮಾಡಿದೆ. ಮರುದಿನವೂ ಕೂಡ ನಾವು ಜಾಸ್ತಿ ಗಟ್ಟಿಯಾಗಿರೋ ಐಟಮ್ಗಳನ್ನೆಲ್ಲ ತಿನ್ನಬಾರ್ದು. ಯಾಕಂದರೆ ನಮಗೆ ಮೋಷನ್ ಹೋಗೋಕ್ಕೆ ತೊಂದರೆ ಆಗುತ್ತೆ. ಅಂದರೆ ಸ್ಟಿಚ್ ಎಲ್ಲ ಇದಿರುತ್ತಲ್ವ, ಪೇನ್ ಆಗಿರುತ್ತಲ್ವ, ಕೂತ್ಕೊಳ್ಳೋಕ್ಕೆ ಹೇಳೋದಕ್ಕೆಲ್ಲ ಸ್ವಲ್ಪ ತ್ರಾಸಾಗುತ್ತೆ. ಅದಕ್ಕೋಸ್ಕರ ನಾವು ಕೂಡ ಲಿಕ್ವಿಡನ್ನೇ ತಿನ್ನಬೇಕಾಗತ್ತೆ. ಆದರೂ ನಾನು ಸಾಂಬಾರಲ್ಲಿ ರೊಟ್ಟಿನ ಗಟ್ಟಿಯಾಗಿ ಕಲಿಸ್ಕೊಂಡು ನೀರು ಟೈಪ್ ಮಾಡಿಕೊಂಡೇ ತಿಂತಾಯಿದ್ದೆ, ಸಾಂಬಾರನ್ನು ಜಾಸ್ತಿ ಹಾಕ್ಕೊಂಡು. ಹಾಗೆಯೇ ಡಾಕ್ಟ್ರು ಕೂಡ ಟ್ಯಾಬ್ಲೆಟನ್ನೆಲ್ಲ ಕೊಟ್ಟಿದ್ರಲ್ಲ, 3 ದಿನಕ್ಕೆ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ. 3 ದಿನ ಕೂಡ ನಾನು ಟ್ಯಾಬ್ಲೆಟನ್ನು ತೊಗೊಂಡೆ. ತುಂಬಾ ಹುಷಾರಾದೆ. ಆಮೇಲೆ ಹಾಗೆಯೇ ಇವಾಗ ಕೂಡ ನಾನು ಚೆನ್ನಾಗಿದ್ದೀನಿ. ಆಪ್ರೇಷನ್ ಆಗಿ 1.5 ವರ್ಷ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನಿವಾಗ ತುಂಬಾ ಚೆನ್ನಾಗಿದ್ದೀನಿ. ಹಾಗೆಯೇ ಆಪ್ರೇಷನ್ ಆಗಿದ್ಮೇಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ನಾನು ಈ ರೀತಿಯಾಗಿ ಸ್ನಾನ ಮಾಡಿದ್ದೆ. ಒಂದು ಬೌಲ್ ಇರುತ್ತಲ್ವ, ಬೌಲು ಹೀಗೆ ನಮ್ಮ ಹೊಟ್ಟೆಗೆ ಆಪ್ರೇಷನ್ ಮಾಡಿದ ಜಾಗದಲ್ಲಿ, ಈಗ ಆಪ್ರೇಷನ್ ಮಾಡಿದಂದರೆ ಈ ಜಾಗ ಇದಿಷ್ಟು ಕವರ್ ಆಗಬೇಕು ಅಂತ ಒಂದು ಬೌಲ್ ತೊಗೊಂಡಿದ್ರು. ಬೌಲ್ ತೊಗೊಂಡು ಒಂದು ಹೊಟ್ಟೆಗಿಟ್ಟು ಹೀಗೆ ಅದ್ರ ಮೇಲಿಂದ ಬಟ್ಟೆನ ಕಟ್ಟಿದ್ರು. ಅಂದರೆ ನೀರು ಒಳಗೆ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ನನಗೆ ಹೊಟ್ಟೆಗೆ ಇಟ್ಟು ಸ್ನಾನ ಮಾಡಿಸಿದ್ರು. ಅಂದರೆ ನಮಗೆ ಮೈಯೆಲ್ಲ ಸ್ವಲ್ಪ ಇದಾಗಿರುತ್ತಲ್ವ, ಗಟ್ಟಿ ಅನಿಸುತ್ತಲ್ವ, ಒಂಥರ ಮೈ ಒಜ್ಜೆ ಅನಿಸುತ್ತಲ್ಲ, ಅದಕ್ಕೋಸ್ಕರ ನಮಗೆ ಆ ರೀತಿಯಾಗಿ ಸ್ನಾನನ ಮಾಡಿಸಿದ್ರು ನಮ್ಮ ಅತ್ತೆ. ಕೆಲವೊಬ್ರು ಹೇಳ್ತಾರೆ ಸ್ನಾನನೇ ಮಾಡಬಾರ್ದು 3 ದಿನ ಅಂತ ಹೇಳಿಬಿಟ್ಟು. ಕೆಲವೊಬ್ರು 5 ದಿನ ಕೂಡ ಸ್ನಾನ ಮಾಡೋದಿಲ್ಲ. ನನಗಾಗಿಲ್ಲ. ಆಪ್ರೇಷನ್ ಮಾಡಿದ ಮರುದಿನವೇ ನಾನು ಸ್ನಾನ ಮಾಡಿದ್ದೀನಿ. ನನಗೇನೂ ಆಗಿಲ್ಲ, ಆರಾಮಾಗೇ ಇದ್ದೀನಿ. ಆದರೆ ಅದಕ್ಕೆ ನೀರು ಹೋಗಬಾರ್ದು. ಆಪ್ರೇಷನ್ ಮಾಡಿದ ಜಾಗ ಇರುತ್ತಲ್ಲ, ಅದಕ್ಕೆ ನೀರು ಹೋಗಬಾರ್ದು. ಅಂದರೆ ಸೆಪ್ಟಿಕ್ ಆಗುತ್ತೆ, ನಮಗೇ ತೊಂದರೆ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ಹಾಗೆಯೇ ಫ್ರೆಂಡ್ಸ್, ನನ್ನ ಆಪ್ರೇಷನ್ ಸ್ಟೋರಿ ಇಲ್ಲಿಗೆ ಮುಗೀತು. ಮತ್ತೇನಾದರೂ ನಿಮಗೇನಾದರೂ ಡೌಟ್ ಇದ್ದರೆ, ನನಗೆ ಸಮರ್ಥ ಕೂಡ ಬಂದಿದ್ದಾನೆ ಇಲ್ಲಿ ನನ್ನ ಜೊತೆಗೆ. ನಿಮಗೆ ಮತ್ತೇನಾದರೂ ನನ್ನ ಬಗ್ಗೆ
ಡೌಟ್ ಏನಾದ್ರು ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ, ಹಾಗೆಯೇ ಲೈಕ್ ಕೂಡ ಮಾಡಿ ಅಂತ ಕೇಳ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆಯೇ ಫ್ರೆಂಡ್ಸ್, ನಾನು ಹೋಗಿ ಬರ್ತೀನಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿಯವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.